ತಮಗೆಲ್ಲ ತಿಳಿದಂತೆ ಇಡೀ ದೇಶ ನೋಡದಂತೆ ನಮ್ಮ ಇವತ್ತು ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಅತಿ ದೊಡ್ಡ ಸ್ಥಾನವಾದ ಹಮ್ಮಿಕೊಂಡಂತ ಯೂನಿಯನ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರು ಇವತ್ತು ಒಂದು ಬಹಳ ಸಾಮಾನ್ಯ ವರ್ಚನೆ ಇಂದ ಒಂದು ಕೀಳು ಅಂತ ಹೇಳ್ಬೋದು. ಆ ಒಂದು ಲೆಕ್ಕದಲ್ಲಿ ಅಂಬೇಡ್ಕರ್ 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 ಅಂತ ಕೆಲವು ಬಾರಿ ಹೇಳಿ ಅವ್ರನ್ನ ಸಂವಿಧಾನ ನಮ್ಮ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ ಅವ್ರನ್ನ ಕೂಡ ಏ ರೀತಿ ಮಾಡಿದ್ದಾರೆ. ಅವರು ಅದೇ ರೀತಿಯಾಗಿ ಅಂಬೇಡ್ಕರ್ ಅವ್ರನ್ನ ಕೂಡ ವ್ಯಂಗ್ಯವಾಗಿ ಬಹಳ ವ್ಯಂಗ್ಯವಾಗಿ ಅವ್ರು ಹೇಳ್ತಕ್ಕಂತ ವೇಷನ್ ಅಂದ್ರೆ ಫ್ಯಾಷನಬಲ್ ವರ್ಡ್ ಅಂತ ಹೇಳಿದ್ದಾರೆ. ಇವತ್ತು ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅವರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಮರ್ಯಾದೆ ಇದೆ ಅನ್ನೋದು ಅವ್ರು ಇವತ್ತು ಓಪನ್, ಇವತ್ತು ಬರೀ ಕರ್ನಾಟಕ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಜಗತ್ತು ನೋಡ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಅವರ ತಲೆ, ಅವರ ಬುದ್ಧಿ, ಅವರು ಎಷ್ಟು ಯಾವ ಲೆವೆಲ್ ನಲ್ಲಿ ಇದ್ದಾರೆ ಅನ್ನೋದು ಅವರಾಗೆ ಅವರು ನೋಡಿಸ್ಕೊಂಡಿದ್ದಾರೆ. ಈಗ ನಾವು ಅದು ಒಂದೇ ಅಲ್ಲದೆ ಅವರು ಸಮಾಜದ ಬಗ್ಗೆ ಮಾತಾಡಿದ್ದಾರೆ, ಎಸ್ ಸಿ ಸಮಾಜದ ಬಗ್ಗೆ ಕೂಡ ಬಹಳ ಹೀನಾಯ ರೀತಿಯಾಗಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೀವಿ ಅಂದ್ರೆ, ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತಿನವರೆಗೂ ಎತ್ತಿಡ್ತಕ್ಕಂತ ಒಂದೇ ಪಾರ್ಟಿ ಅಂದ್ರೆ ಬರೀ ಎಸ್ ಸಿ ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜಗಳನ್ನ ಎತ್ತಿಡ್ತಕ್ಕಂತ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ರಿಸರ್ವೇಶನ್ ಇರ್ಲಿ, ಸೆನ್ಸಸ್ ರಿಸರ್ವೇಶನ್ ಮಾಡ್ತಕ್ಕಂತ ಹೇಳ್ತಕ್ಕಂತ ಇರೋದು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮತ್ತು ರಿಸರ್ವೇಶನ್ ಒಂದೇ ಅಲ್ಲ, ಉದ್ಯೋಗ ಆಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ, ಅತಿ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡ್ತಾ ಇರೋದು ಒಂದೇ ಪಾರ್ಟಿ, ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಒಂದು ಹೆಚ್ಚಿನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಉದಾಹರಣೆ ಅಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷರ ಮಾಡಿ ಒಂದು ದೊಡ್ಡ ಲೆಕ್ಕದಲ್ಲಿ ಒಂದು ದೊಡ್ಡ ಇಡೀ ಇಂಡಿಯಾದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೊಟ್ಟು ಮರ್ಯಾದೆ ಕೊಟ್ಟಿದೆ ನಮ್ಗೆ. ಸರ್, ಈಗ ನಿನ್ನೆ ವಿಧಾನಸಭೆ ಸದನದಲ್ಲಿ ಬೆಳಗಾವಿ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಟಿ ರವಿ ಅವರು ಕೆಲವೊಂದು ಅವಾಚ್ಯ ಶಬ್ದ ಬಳಸಿದ್ದಾರೆ, ಅದನ್ನ ನಾವು ಬಹಳ ಅದಕ್ಕಿಂತ ಕೀಳವಾದದ್ದು ಇವತ್ತು ಬಿಜೆಪಿ ಪಕ್ಷ ಅವ್ರ ತಲೆಯಲ್ಲಿ ಎಂತ ಹುಳಗಳಿದಾವೆ ಅನ್ನೋದು, ಎಂತವ್ರನ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಎಂತ ಸುಳ್ಳುದಿಂದ ಗೆದ್ದು ಬಂದು ಜನರ ಬಗ್ಗೆ ಒಂದು ಹೆಣ್ಮಗಳ ಬಗ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಿನಿಸ್ಟರ್ ಇದ್ದಾರೆ, ಅವ್ರು ಬಿಡ್ರಿ, ಒಂದು ಹೆಣ್ಮಗಳ ಬಗ್ಗೆ ಅಂತ ಒಂದು ಪದವನ್ನು ಉಪಯೋಗಿಸೋದು ನಮಗೂ ನಾಚಿಕೆ ಆಗ್ತಾ ಇದೆ ಆ ಪದ ಬಳಸಲಿಕ್ಕೆ. ಇವತ್ತು ಅಂತ ಪದ ಅಸೆಂಬ್ಲಿಯಲ್ಲಿ ಹೇಳ್ತಾರಂದ್ರೆ ಅವ್ರು ಎಂತ ಕೀಳವಾದದ್ದು, ಎಂತ ನಮ್ಮ ಬಾಯಲ್ಲಿ ಕೂಡ ಅವ್ರಿಗೆ ಏನ್ ಹೇಳ್ಬೇಕನ್ನೋದು ಇಲ್ಲ, ಶಬ್ದಗಳೇ ಇಲ್ಲ ನಮಗೆ ಅವ್ರಿಗೆ ಏನ್ ಹೇಳ್ಬೇಕಂತ. ಅಂತ ಒಂದು ಕೆಟ್ಟದ ಒಂದು ಅನಾಹುತ ಅನ್ಬೇಕು, ಒಂದು ಆಕ್ಸಿಡೆಂಟ್, ಒಂದು ಅಂತ ಇನ್ಸಿಡೆಂಟ್ ಯಾವತ್ತೂ ಆಗ್ಬಾರ್ದು, ಅಂತ ಇನ್ಸಿಡೆಂಟ್ ಆಗಿದೆ. ಈಗ ಕ್ರಮ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ, ಹೆಂಗೆ ಸರ್? ಈಗ ಕ್ರಮ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ. ಈಗಾಗಲೇ FIR ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ನಾವು ಯಾವತ್ತು ಪೊಲೀಸ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಏನ್ ಕಮೆಂಟ್ ಮಾಡಂಗಿಲ್ಲ. ರೂಲ್ ಪ್ರಕಾರ ಯಾವ ರೀತಿಯಾಗಿ ಸ್ಪೀಕರ್ ಆಕ್ಷನ್ ತಗೋತಾರೆ, MLC ಆಗಿರೋದ್ರಿಂದ, MLA MLC ಆಗಿರೋದ್ರಿಂದ ಒಂದು ಸ್ಪೀಕರ್ ಪರ್ಮಿಷನ್ ಇಂದ ಯಾವ ರೀತಿ ಪ್ರಾಸಿಕ್ಯೂಷನ್ ಆಗ್ಬೇಕು, ಯಾವ ರೀತಿ ಕೇಸ್ ಆಗ್ಬೇಕಂತ ಅವ್ರು ಹೇಳ್ತಾರೆ. ಅದ್ರ ತಕ್ಕಂಗೆ ಕಾನೂನುಬದ್ಧವಾಗಿ ಏನಾಗ್ಬೇಕೋ ಆಗುತ್ತೆ. ಇವತ್ತು ಅವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿ ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅದ್ರ ಬದಲು ಒಂದು 100 ಸರಿ ಅಂಬೇಡ್ಕರ್ ಬದಲು ದೇವ್ರ ಜಪ ಮಾಡಿದ್ರೆ 7 ಜನ್ಮದ ಸ್ವರ್ಗ ಸಿಕ್ತಿದೆ ಅಂತ ಹೇಳಿದ್ರಲ್ಲ. ನಾವ್ ಹೇಳ್ತೀವಿ ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಸ್ವಾಭಿಮಾನ ಸಿಕ್ಕಿದೆ, ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಒಂದು ಘನತೆ ಗೌರವ, ಇವತ್ತೇನಾದ್ರೂ ಈ ದೇಶದಲ್ಲಿ ಒಂದು ಸಂವಿಧಾನ ಸಿಕ್ಕಿದೆ. ಆದ್ರೆ ದೇವ್ರ ಜಪ ಮಾಡಿದ್ರೆ ಏನ್ ಸಿಗ್ತದೆ ನನಗಂತ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅಮಿತ್ ಶಾ ಅವರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಮನಸ್ತತ್ವ, ನಿಮ್ಮಲ್ಲಿರ್ತಕ್ಕಂಥ ಮನುವಾದ ಮನಸ್ತತ್ವ ಏನಿದೆ ಅದು ಇವತ್ತು ಬಹಿರಂಗವಾಗಿದೆ. ನೀವು ಮುಂದಿನ ದಿನಗಳಲ್ಲಿ ಅದನ್ನು ತಿದ್ಕೊಂಡಿಲ್ಲ ಅಂದ್ರೆ
ಖಂಡಿತ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರು ನಿಮ್ಮನ್ನ ಎಲ್ಲಿ ಸಿಗ್ತದೆ ಅಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಕ್ಕಂಥ ಕಾಲ ಸಹ ಮುಂದೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತೇನು ಆ ತರದ್ದು ಎಲ್ಲ ಯಾವ್ದೋ ಸಣ್ಣ ಪುಟ್ಟ ಕೇಸ್ಗಳಿಗೆಲ್ಲ ರಾಷ್ಟ್ರದ್ರೋಹ ದ್ರೋಹದ ಕೇಸ್ ಆಗ್ತಾ ಇದ್ರಿ ಮೋದಿ ಅವರೇ, ಇವತ್ತು ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮದೇ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತೇನು ಮಾತಾಡಿದ್ದಾರೆ, ಅದಕ್ಕೆ ಯಾಕೆ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬಾರ್ದು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಹಾಕಿ ಅವರಿಗೆ ಒಳಗಡೆ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ನಿನ್ನೆ ನಡೆದಂಥ ನಮ್ಮ ಅಧಿವೇಶನದಲ್ಲಿ ಈ CT ರವಿ ಅವರು ನಮ್ಮ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಷ್ಟು ಹೀನಾಯವಾಗಿ ಮಾತಾಡೋದು ಅವರು ತುಂಬ ಸಂಸ್ಕಾರದ ಮಾತಲ್ಲ. ಇದು ಈ ನಮ್ಮ ಇವ್ರು BJP ಅವ್ರ ಬಾಯಲ್ಲಿ ಬರೋದೇ ಸಂಸ್ಕಾರ ಇಲ್ಲದಂಥ ಮಾತುಗಳು. ಈ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆನೂ ಸೆಂಟ್ರಲಲ್ಲಿ ಹಾಗೆ ಮಾತಾಡಿದ್ದಾರೆ, ಇಲ್ಲಿ ನಮ್ಮ ಸ್ಟೇಟಲ್ಲೂ ಹೀಗೆ ಮಾತಾಡಿದ್ದಾರೆ. ಅವ್ರಿಗೆ ಸಂಸ್ಕಾರ ಇಲ್ಲದ BJPಗೆ ಧಿಕ್ಕಾರ. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಹೆಣ್ಣು ಅನ್ನೋದು ಗೌರವ ಇಲ್ಲ ಅವ್ರಿಗೆ, ಹೆಣ್ಮಕ್ಳಿಗೆ ಯಾವ ಥರ ಗೌರವ ಕೊಡಬೇಕಂತ ಗೊತ್ತಿಲ್ಲ. ಒಬ್ಬ ಸಚಿವರಿಗೆ ಈ ಥರ ಮಾತಾಡೋದು, ಅವರು ಕೂಡ ರಾಜಕೀಯದಲ್ಲಿ ಸೀನಿಯರ್ ಆಗಿದ್ದಾರೆ, ಈ ಥರ ಮಾತಾಡೋದು ತಪ್ಪು. ಹೀಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಇದರಲ್ಲಿ ಶಿಕ್ಷೆ ಆಗಬೇಕು. ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ತುಂಬ ಎಲ್ಲರೂ ಮಹಿಳೆಯರು ಸೇರಿ ನಮ್ಮ ಸಚಿವರ ಪರವಾಗಿ ಉಗ್ರ ಹೋರಾಟ ಮಾಡ್ತೀವಿ. ಅವ್ರು ರಾಜೀನಾಮೆ ಮಾಡಬೇಕು. ಶಾಸಕರಾಗೋದಕ್ಕೆ ಅವ್ರು ಅರ್ಹರೇ ಅಲ್ಲ. ಯಾಕಂದ್ರೆ ಅವ್ರ ಬಾಯಿ ಯಾವಾಗಲೂ ಅಷ್ಟೇ, ಈಗಲೇ ಅಲ್ಲ, ಬಾಯಿ ತೆರೆದ್ರೇನೆ ಅವ್ರಿಗೆ ಒಂಥರ ಭಾಷೆನೇ ಸಂಸ್ಕೃತ ಭಾಷೆ ಅವ್ರದ್ದು. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು. ಅವರು ಶಾಸಕರಾಗಿ ಇರಬಾರ್ದು. ಒಳಗಾಕಿದ್ದೇ ಅಲ್ಲದೆ ಅವ್ರಿಗೆ ಶಾಸಕರಾಗಿ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.